ಬೆಂಗಳೂರಷ್ಟೇ ಅಲ್ಲ, ಜಿಲ್ಲೆಯಲ್ಲೂ ಮಳೆ ಅಬ್ಬರಿಸಿದೆ. ಕೋಲಾರದಲ್ಲಿ ಟೊಮ್ಯಾಟೊ, ಬೀನ್ಸ್ ಬೆಳೆ ಮಳೆಗೆ ಹಾನಿಯಾಗಿದೆ. ಇನ್ನು ದಾವಣಗೆರೆ ಶಂಕರ ಲೇಔಟ್ನಲ್ಲೂ ಕೆಲ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅತ್ತ ಯಾದಗಿರಿಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲೂ 30ಕ್ಕೂ ಅಧಿಕ ಮರಗಳು ಧರಾಶಾಹಿಯಾಗಿವೆ. ಸಾಲ ಮಾಡಿ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ. ನೋಡಿದ್ರೆ ಊಟ ಹೊಡಕ್ಕೆ ಬರ್ತಾ ಇಲ್ಲ. ಮಳೆ ಗಾಳಿ ಹೆಚ್ಚಿಗೆ ಆಗೈತ್ರಿ. ಎಲ್ಲ ಭತ್ತಗಳೆಲ್ಲ ಬಿದ್ದೋಗಿದಾವು. ಕಷ್ಟಪಟ್ಟು ಬೆಳೆದಿದ್ದ ಬೆಳೆ ಮಣ್ಣು ಪಾಲಾಗಿದೆ. ಇದೊಂದು ಸೂರು ಧ್ವಂಸವಾಗಿದೆ. ಬೇಸಿಗೆ ರಣಮಳೆಗೆ ರಾಜ್ಯದ ಹಲವೆಡೆ ನಾನಾ ಅವಾಂತರಗಳು ಸೃಷ್ಟಿಯಾಗಿದೆ. ಇಲ್ಲಿ ನೋಡಿ, ಇದು ಕೋಲಾರದ ದೃಶ್ಯ. ನಿನ್ನೆ ಸುರಿದ ಬಿರುಗಾಳಿ ಸಹಿತ ಮಳೆಗೆ ಎಲ್ಲವೂ ಸರ್ವನಾಶವಾಗಿದೆ. ಕೋಲಾರದ ಮಾಲೂರು ತಾಲೂಕಿನ ರಾಜೇನಹಳ್ಳಿಯಲ್ಲಿ ರೈತ ಸುಬ್ರಹ್ಮಣಿ ಎಂಬುವರು 2 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಟೊಮ್ಯಾಟೊ, ಬೀನ್ಸ್ ಬೆಳೆ ನಾಶವಾಗಿದೆ. ಸುಮಾರು 8 ಲಕ್ಷ ರೂಪಾಯಿ ನಷ್ಟವಾಗಿದೆ. ಮುಳಬಾಗಿಲು ತಾಲೂಕಿನ ಕಿಲಾಗಾಣಿ ಗ್ರಾಮದಲ್ಲಿ ರೈತ ಮಂಜುನಾಥ ಸ್ವಾಮಿ ಎಂಬುವರು ಬೆಳೆದಿದ್ದ ಏಲಕ್ಕಿ ಬಾಳೆ ಬೆಳೆಯೂ ಸಂಪೂರ್ಣ ನೆಲಕಚ್ಚಿದೆ. ಇನ್ನು ಮಾಲೂರು ತಾಲೂಕಿನ ಕುಪೂರು ಗ್ರಾಮದ ಚನ್ನರಾಯಪ್ಪ ಎಂಬುವರು ಪಾಲಿಹೌಸ್ ನಿರ್ಮಿಸಿ ಕ್ಯಾಪ್ಸಿಕಂ ಬೆಳೆದಿದ್ರು. 2 ಎಕರೆಯಲ್ಲಿ 90 ಲಕ್ಷ ಖರ್ಚು ಮಾಡಿ ಪ್ಲಾಸ್ಟಿಕ್ ಶೀಟ್ ಅಳವಡಿಸಿದ್ರು. ಬಿರುಗಾಳಿ ಸಹಿತ ಮಳೆಗೆ ಎಲ್ಲವೂ ನಾಶವಾಗಿದೆ. ಬಿರುಗಾಳಿ ಸಹಿತ ಮಳೆಯನ್ನ ಕಂಡ ರೈತ ಘಟನೆ ನೆನೆದು ಕಣ್ಣೀರಿಟ್ಟಿದ್ದಾರೆ. ನಾನಿವತ್ತು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಕುಪೂರು ಗ್ರಾಮದ ಬಳಿ ಇದ್ದೀನಿ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಸುಮಾರು 4 ಎಕರೆ ಪಾಲಿ ಹೌಸ್ ಇದು. ಕ್ಯಾಪ್ಸಿಕಮ್ ಅನ್ನು ಬೆಳೆದಿದ್ದಂಥ ಪಾಲಿ ಹೌಸು. ಸುಮಾರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಒಂದು ಪಾಲಿ ಹೌಸನ್ನು ನಿರ್ಮಾಣ ಮಾಡಲಾಗಿತ್ತು. ಇದೇ ಕುಪ್ಪೂರು ಗ್ರಾಮದ ಚನಿಗ್ರಾಯಪ್ಪ ಅನ್ನೋರಿಗೆ ಸೇರಿದಂಥ ಪಾಲಿ ಹೌಸ್ ಇದು. ಭರವಸೆಗಳ ಎಲ್ಲ ಫ್ಲಾಟ್ ಆಗೋಯ್ತು. ಇದು ನೋಡಿದ್ರೆ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ ಸರ್. ಸಾಲ ಮಾಡಿ ತುಂಬ ಇನ್ವೆಸ್ಟ್ ಮಾಡಿದ್ದೀವಿ. ನೋಡಿದ್ರೆ ಊಟ ಹೊಡಕ್ಕೆ ಬರ್ತಾ ಇಲ್ಲ. ಆದರೆ ರೈತರ ಕಷ್ಟ ಈ ಥರ ಯಾರಿಗೂ ಬರಬಾರ್ದು ಸರ್. ನಿಜವಾಗ್ಲೂ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ, ರೈತರಿಗೆ ಪರಿಹಾರ ಕೊಡಿ. ಯಾರು ಫೇಕ್ ಡಾಕ್ಯುಮೆಂಟ್ಗಳು ತಗೊಂಬಂದು 1 ಶೀಟ್ 2 ಶೀಟ್ ಹರಿದೋಗಿರೋರ್ಗೆ ಮಾತ್ರ ಅವ್ರಿಗೇನು ಇನ್ಶೂರೆನ್ಸ್ ಕೊಡ್ತಾರೆ. ಆದರೆ ನಮ್ಮ ಪಾರ್ಲೆ ಹೌಸ್ಗೆ ತುಂಬ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ. ಇಲ್ಲಾಂದ್ರೆ ಒಂದು 20 ಚಿಲ್ಲರೆ 1 ಕೋಟಿ 20 ಲಕ್ಷ ಆಗಿದೆ ಸರ್. ಕೋಲಾರದಲ್ಲಿ ತರಕಾರಿ ನಾಶವಾಗಿದ್ರೆ ಅತ್ತ ದಾವಣಗೆರೆಯಲ್ಲಿ ಭತ್ತದ ಬೆಳೆ ನೆಲಸಮವಾಗಿದೆ. ಮಾಗಾನಹಳ್ಳಿ, ಅಮೃತನಗರ, ಕಡ್ಲೇವಾಳು, ಅರಸಾಪು ಸೇರಿದಂತೆ ಬಹುತೇಕ ಗ್ರಾಮದ ವ್ಯಾಪ್ತಿಯಲ್ಲಿ ಭತ್ತ ಮಕಾಡೆ ಮಲಗಿದೆ. ಇನ್ನೇನು 3 ದಿನದಲ್ಲಿ ಭತ್ತ ಕಟಾವು ಮಾಡಬೇಕಿದ್ದ ರೈತರು ಈಗ ಕಂಗಾಲಾಗಿದ್ದಾರೆ. ನಾವೀಗ ದಾವಣಗೆರೆ ತಾಲೂಕಿನ ಮಾಗಾನಹಳ್ಳಿ ಸೇರಿದಂತೆ ಸುತ್ತಲಿನ ಪ್ರದೇಶದಲ್ಲಿ ಇದ್ದೀವಿ. ನೋಡ್ತಾ ಇರ್ಬೇಕು, ಈ ದೃಶ್ಯ ನೋಡಿದ್ರೆ ಏನು ನಿಜವಾಗ್ಲೂ ಒಂದು ಕಣ್ಣೀರು ಬರ್ತಕ್ಕಂಥ ದೃಶ್ಯ. ಇಲ್ಲಿ ನಾನು ಎಡಭಾಗದಲ್ಲಿ ನೋಡ್ತಾ ಇರಬೇಕು, ಅದು ಸಂಪೂರ್ಣವಾಗಿ ಏನು ಇದು ಭತ್ತದ ಸಂಪೂರ್ಣ ಗದ್ದೆ ಏನು ಕುಸಿದು ನೆಲಕ್ಕೆ ಬಿದ್ದಿದೆ ಅಂತ ಹೇಳ್ಬೋದು. ಏನೇನು ಎಷ್ಟು ಎಕರೆ ಇತ್ತು ನಿಮ್ದು? ಏನೇನು ಎಷ್ಟು ಮಾಡಿದ್ರ? 9 ಎಕರೆ ಸರ್. ಎಲ್ಲ ಇನ್ನೇನು ನಾಳೆ ನಾಡಿದ್ರೆ ಕಟಾವು ಮಾಡ್ಬೇಕಂತ ಇದ್ವಿ. ಅದು ಮಳೆ ಭಾಳ ಜೋರು, ಗಾಳಿ ಧೂಳಿ ಮಳೆ ಬಂದು ಎಲ್ಲ ಪೂರ್ತಿ ಸಂಪೂರ್ಣ ಬಿದ್ದುಬಿಟ್ಟು ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ. ಕಲಬುರಗಿಯಲ್ಲಿ ವರ್ಣಾರ್ಭಟಕ್ಕೆ ಬಾಳೆ ಬೆಳೆ ಸರ್ವನಾಶವಾಗಿದೆ. 5 ಎಕರೆ ಜಮೀನಿನಲ್ಲಿ 90,000ಕ್ಕೂ ಹೆಚ್ಚು ಬಾಳೆ ನೆಡಲಾಗಿತ್ತು. ಆದರೆ ಬಿರುಗಾಳಿ ಸಹಿತ ಭಾರೀ ಮಳೆಗೆ 4,000ಕ್ಕೂ ಅಧಿಕ ಬಾಳೆ ನೆಲಕಚ್ಚಿದೆ. ತಡರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಕಲಬುರಗಿ ತಾಲೂಕಿನ ಆಜಾದ್ಪುರ ಗ್ರಾಮದಲ್ಲಿರ್ತಕ್ಕಂಥ ಸುಮಾರು 5 ಎಕರೆ ಏನು ಜಮೀನಿನಲ್ಲಿ ಬಾಳೆಯನ್ನು ಬೆಳೆಯಲಾಗಿತ್ತು. ಅದು ಸಂಪೂರ್ಣವಾಗಿ ಏನು ನೆಲಕ್ಕುರುಳಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ಬೋದು. ಯಾವ ರೀತಿ ಅಂದರೆ ಕಳೆದ 10 ತಿಂಗಳ ಹಿಂದೆ ಏನು ಬಾಳೆಯನ್ನು ನಾಟಿ ಮಾಡಲಾಗಿತ್ತು. ಇನ್ನು ದಾವಣಗೆರೆ ಶಂಕರ ಲೇಔಟ್ನಲ್ಲೂ ಕೆಲ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಅತ್ತ ಯಾದಗಿರಿಯ ವಡಗೇರ ತಾಲೂಕಿನ ತುಮಕೂರು ಗ್ರಾಮದಲ್ಲಿ 30ಕ್ಕೂ ಅಧಿಕ ಮರಗಳು ಧರಾಶಾಯಿಯಾಗಿವೆ. ಬಿರುಗಾಳಿ ರಭಸಕ್ಕೆ ಮೇಲ್ಚಾವಣಿ ಹಾರಿ ಹೋಗಿದೆ. ಮರ ಬಿದ್ದು ಮನೆ ಮುಂದೆ ನಿಲ್ಲಿಸಿದ್ದ ಸ್ಕೂಟಿ ಕೂಡ ಜಖಂ ಆಗಿದೆ. ನಿನ್ನೆ ಸಂಜೆ 6 ಗಂಟೆ ಸಾಕಷ್ಟು ಪ್ರಮಾಣದಲ್ಲಿ ಗಾಳಿ ಬೀಸಿದ ಜೊತೆಗೆ ಜೋರಾಗಿ ಮಳೆ ಕೂಡ ಆಗಿದೆ. ಹೀಗಾಗಿ ಗ್ರಾಮದಲ್ಲಿ ಸಾಕಷ್ಟು
ಮರ ಮತ್ತು ಗಿಡಗಳು ಧರಾಶಾಯಿ ಕೂಡ ಆಗಿರುವಂಥದ್ದು. ಸುಮಾರು 30ಕ್ಕೂ ಅಧಿಕ ಮರಗಳು ಸಂಪೂರ್ಣವಾಗಿ ಈಗ ನೆಲಸಮ ಸಹಿತ ಆಗಿರುವಂಥದ್ದು. ಮರಗಳು ಬಿದ್ದ ಕಾರಣಕ್ಕಾಗಿ ಮನೆಗಳ ಸಹಿತ ಜಖಂ ಸಹಿತಗೊಂಡಿರುತ್ತದೆ. ಯಾಕಂದರೆ ಈ ಒಂದು ಗ್ರಾಮದಲ್ಲಿ, ಅಂದರೆ ತುಮಕೂರು ಗ್ರಾಮದಲ್ಲಿ ಸುಮಾರು 10ಕ್ಕೂ ಅಧಿಕ ಮನೆಗಳ ಮೇಲೆ ಮರಗಳು ಉರುಳಿ ಬಿದ್ದಿದ್ದಾವೆ. ಈ ಒಂದು ಮರದ ಕೆಳಗಡೆ ನಿಲ್ಲಿಸಿರುವಂಥ ಸ್ಕೂಟಿ ಸಂಪೂರ್ಣವಾಗಿ ಜಖಂ ಸಹಿತಗೊಂಡಿರುವಂಥದ್ದು. ಮಳೆಯಿಂದಾಗಿ ನಾನಾ ಅವಾಂತರ ಸೃಷ್ಟಿಯಾಗಿದ್ದು ಜನ ಕಂಗಾಲಾಗಿದ್ದಾರೆ. ಸೂಕ್ತ ಪರಿಹಾರ ಬೇಕು ಅಂತ ಆಗ್ರಹಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.